ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜಕೀಯ ತಾಂತ್ರಿಕ ವ್ಯವಸ್ಥೆಯಲ್ಲಿ ಈಗ ಸದ್ಯಕ್ಕೆ ಪಾಕಿಸ್ತಾನದ ಪ್ರಜೆಗಳನ್ನು ವಾಪಸ್ ಕಳಿಸುವಂತ ನಿಟ್ಟಿನಲ್ಲಿ ದೊಡ್ಡ ದೃಢ ಸಂಕಲ್ಪವನ್ನು ಮಾಡಿದೆ. ನಮ್ಮ ದೇಶದಲ್ಲೂ ಕೂಡ 14,000ಕ್ಕೂ ಹೆಚ್ಚು ಪಾಕಿಸ್ತಾನದಲ್ಲಿದ್ದಾರೆ. ಈಗ ಅವ್ರನ್ನೆಲ್ಲ ವಾಪಸ್ ಕಳಿಸಲಿಕ್ಕೆ ಭಾನುವಾರದವರೆಗೆ ಡೆಡ್ಲೈನ್ ಇದೆ ಸರ್. ಈ ಒಂದು ಸಂದರ್ಭ ತಾವೇನು ಸಮಸ್ತ ಭಾರತೀಯರಿಗೆ ಗೊತ್ತಿರ್ತಕ್ಕಂಥ ವಿಷಯ, ಬರೀ ಭಾರತೀಯ ಅಲ್ಲ ಇಡೀ ವಿಶ್ವ ಮಟ್ಟದಲ್ಲಿ ಗೊತ್ತಿದೆ. ಪಾಕಿಸ್ತಾನ ಈ ಏನು ಭಯೋತ್ಪಾದಕ ಮತ್ತು ಟೆರರಿಸಮ್ನ ಅವರು ಸ್ಟೇಟ್ ಸ್ಪಾನ್ಸರ್ಡ್ ಇದು ಒಂದು ಚಟುವಟಿಕೆ ಅಂತ ಎಲ್ಲರಿಗೂ ಗೊತ್ತಿದೆ. ಈ ನಿಟ್ಟಿನಲ್ಲಿ ಅವರ ಒಂದು ಏನು ನ್ಯಾಷನಲಿಸ್ಟ್ ಇದ್ದಾರೆ, ಪಾಕಿಸ್ತಾನ ನ್ಯಾಷನಲ್ಸ್, ಇಲ್ಲಿ ಅವ್ರನ್ನ ಕಳಿಸೋದು ಸೂಕ್ತ ಕ್ರಮ. ಇನ್ನೇನು ಮಾಡೋದು ಮತ್ತು ಭಾರತೀಯರು ನಾವು ಪ್ರತಿಕ್ರಿಯೆ ಕೊಡಲೇಬೇಕು. ಮತ್ತು ಅದ್ರ ಜೊತೆಗೆ ನಾವು ಇವ್ರನ್ನ ಇಲ್ಲಿ ಭಾರತದಲ್ಲಿ ಇಂಥ ಒಂದು ಅವರ ದೇಶದಿಂದ ಇಂಥ ಚಟುವಟಿಕೆಗಳು ಆಗ್ತಾ ಇರುವಾಗ ಮತ್ತು ಟೆರರಿಸಮ್ಗೆ ಅವ್ರಿಗೆ ಅವಕಾಶ ಕೊಡೋ ಸಂದರ್ಭದಲ್ಲಿ ಅವರ ಇಲ್ಲಿ ಇರೋವಂಥದ್ದು ಏನಕ್ಕೆ ಉಪಯೋಗ ನಮಗೆ? ಸರ್, ಭಾರತ ಸೇನೆ ಈಗ ಸನ್ನದ್ಧವಾಗಿದೆ ಪ್ರತಿಕಾರ ತೀರಿಸಿಕೊಳ್ಳುತ್ತೆ. ಭಾರತ ಸೇನೆ ಸನ್ನದ್ಧವಾಗಿದೆ ಈಗ. ನೋಡಿ, ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಟೆನ್ಷನ್ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಇದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಳುವಂಥದ್ದು ಕೇಂದ್ರ ಸರ್ಕಾರ ತಗೊಳುತ್ತೆ. ಅವ್ರೇನು ನಿರ್ಣಯ ತಗೊಳ್ಳುತ್ತೆ ನಾವು ಸಂಪೂರ್ಣವಾದ ಬೆಂಬಲ. ನೇರ ಮತ್ತು ಗಂಭೀರ ಆರೋಪ ಏನಂದರೆ ಬಿಜೆಪಿ ಪಕ್ಷ ಯೋಧರ ಸಾವು ಹಾಗೂ ನಾಗರಿಕರ ಸಾವನ್ನ ಚುನಾವಣೆ ಪ್ರಚಾರಕ್ಕೆ ಬಳಸ್ಕೊತಾ ಇದೆ. ಈಗ ಬಿಹಾರದಲ್ಲ ಚುನಾವಣೆ ನಡೀತಾ ಇದೆ. ಈ ಒಂದು ಇಶ್ಯೂನ ಚುನಾವಣೆ ಪ್ರಚಾರಕ್ಕೆ ಬಳಸ್ಕೊತಾರೆ. ಗಂಭೀರ ಆರೋಪ ಸರ್. ಕಾಂಗ್ರೆಸ್ ಆರೋಪಕ್ಕೆ ನಾವೇನು ಬೆಲೆ ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇಂಥ ಒಂದು ಕೃತ್ಯ ನಡೆದುವಾಗ ಭಾರತ ಒಂದು ಬಲಿಷ್ಠ ದೇಶ, ಪ್ರಬಲವಾದಂಥ ದೇಶ ಅಂತ ನಾವು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಇಂಥ ಘಟನೆಗಳನ್ನು ಬಿಡಲಿಕ್ಕೆ ನಾವು ಯಾವತ್ತೂ ಅವಕಾಶವನ್ನು ಕೊಡಬಾರ್ದು. ಮತ್ತು ಭವಿಷ್ಯದಲ್ಲಿ ನಾವು ಇಂಥ ಒಂದು ಘಟನೆ ನಡೆದರೆ ನಿಮಗೆ ಇನ್ನೂ ದೊಡ್ಡ ಒಂದು ಪ್ರತಿಕ್ರಿಯೆ ಸಿಕ್ಕತ್ತೆ, ಇನ್ನೂ ಕಠಿಣವಾದಂಥ ಪ್ರತಿಕ್ರಿಯೆ ಸಿಕ್ಕತ್ತೆ. ಈ ಸಂದರ್ಭದಲ್ಲೂ ಸಹ ಬಹಳ ಒಂದು ಕಠಿಣ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಆಗಲೇ ಕೊಡ್ತಾ ಇದ್ದಾರೆ. ಮತ್ತು ಇಂಥ ಏನೇನು ನಿರ್ಣಯಗಳು ತೊಗೊಂಡಿದ್ದಾರೆ, ಇಂಡಸ್ ವಾಟರ್ ಟ್ರೀಟಿಯಿಂದ ಹಿಡಿದು ಪಾಕಿಸ್ತಾನ ನ್ಯಾಷನಲ್ಸನ್ನು ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು ಅಂತ ಏನು ತೊಗೊಂಡಿದ್ದಾರೆ, ಸಂಪೂರ್ಣವಾದ ಬೆಂಬಲ ಇದೆ. ಇದಕ್ಕಿಂತ ಕಠಿಣ ಕ್ರಮ ತೊಗೊಂಡ್ರೂ ಕೂಡ ನಾವು ಕೂಡ ಸಂಪೂರ್ಣವಾಗಿ ಅವ್ರ ಬೆಂಬಲದಲ್ಲಿ ಇರ್ತೀವಿ. ಥ್ಯಾಂಕ್ ಯು.